ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತ ಕುಸಿತವನ್ನ ಕಾಣ್ತಾ ಇದೆ. ಹೀಗಾಗಿ ಪ್ರತಿಯೊಬ್ಬ ಬಡವರು ಕೂಡ ಅನ್ನವನ್ನ ಊಟ ಮಾಡಬೇಕು ಹೊಟ್ಟೆ ತುಂಬ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತ್ ರೈಸ್ ಅನ್ನ ಉದ್ಘಾಟನೆ ಮಾಡಿದ್ರು. ಯೋಜನೆಯನ್ನ 29 ರೂಪಾಯಿ ಕೆಜಿಗೆ ಭಾರತ ರೈಸ್ ಅಕ್ಕಿಯನ್ನ ಕೊಡೋದಕ್ಕೆ ಅಂತ ಮುಂದಾಗ್ತಾ ಇತ್ತು. ಆದರೆ ಇದು ಕೂಡ ಎಲೆಕ್ಷನ್ ಸ್ಟಂಟ್ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಅಬ್ಬರದ ಪ್ರಚಾರದಿಂದ ಬಂದಂತಹ ಮೋದಿಯವರ ಅಕ್ಕಿ ಎಲ್ಲಿ ಹೋಯಿತು ಅನ್ನುವಂತಹ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇದೆ. ಎಲ್ಲಿ ಸಿಗ್ತಾ ಇದೆಯಪ್ಪ ಈ 29 ರೂಪಾಯಿ ಕೆಜಿ ಅಕ್ಕಿ? ಶುರುವಲ್ಲೇ ಇದಕ್ಕೆ ವಿಘ್ನ ಏನಾದರೂ ಎದುರಾಯಿತಾ, ಅಥವಾ ಯಾವುದೇ ಒಂದು ಪೂರ್ವ ಸಿದ್ಧತೆ ಇಲ್ಲದೆ ಯೋಜನೆಯನ್ನ ಜಾರಿ ಮಾಡಿ ಕೇಂದ್ರ ಸರ್ಕಾರ ಪೇಚಿಗೆ ಸಿಲುಕ್ತಾ? ಅದು ಕೂಡ ಚುನಾವಣೆ ಸಮಯ ಇದು. ಇನ್ನು ಸಾರ್ವಜನಿಕರು ಇದನ್ನು ಹುಡುಕಾಡ್ತಾ ಇದ್ದಾರೆ. ಎಷ್ಟು ಸಿಗುತ್ತಪ್ಪ ಅಕ್ಕಿ, ಎಲ್ಲಿ ಸಿಗುತ್ತೆ, ಯಾರಿಗೆ ಸಿಗುತ್ತೆ ಈ ಅಕ್ಕಿ? ಯಾರ ಬಳಿಯೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇಲ್ಲ. ಚುನಾವಣೆ ಬಂತು ಅಂತ ಅನೌನ್ಸ್ ಮಾಡಿದ ಕೇಂದ್ರ ಸರ್ಕಾರ ಈಗ ಈ ಒಂದು ಯೋಜನೆಯ ದಾರಿಯನ್ನು ತಪ್ಪಿಸ್ತಾ ಅಥವಾ ತಪ್ಪೋಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. 29 ರೂಪಾಯಿಗೆ ಅಕ್ಕಿ ಕೊಡೋದಕ್ಕೆ ಕೇಂದ್ರ ಸರ್ಕಾರದ ಬಳಿ ಅಕ್ಕಿನೇ ಇಲ್ವಂತೆ. ಇದೀಗ ಕೇಂದ್ರ ಸರ್ಕಾರ ಈಗ ಹೇಳ್ತಾ ಇರುವಂತಹ ನೆಪ, ಇಲ್ಲಪ್ಪ ನಮ್ಮ ಬಳಿನೂ ಅಕ್ಕಿ ಇಲ್ಲ, 29 ರೂಪಾಯಿ ಪ್ರತಿ ಕೆಜಿ ಕೊಡೋದಕ್ಕೆ ಅಂತ ಕೇಂದ್ರ ಸರ್ಕಾರ ಕೂಡ ಈಗ ಸಬೂಬು ಹೇಳೋದಕ್ಕೆ ಮುಂದಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅದರಲ್ಲೂ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತ ಕುಸಿತ ಕಾಣ್ತಾ ಇದೆ. ಇದೇ ಕಾರಣಕ್ಕಾಗಿ ಎಲ್ಲ ಬಡವರಿಗೂ ಕೂಡ ಅಕ್ಕಿ ಸಿಗಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡಿದರು. ಆದರೆ ಈಗ ಆಗ್ತಾ ಇರುವಂಥದ್ದು ಏನಪ್ಪ, 29 ರೂಪಾಯಿ ಭಾರತ್ ರೈಸ್ ವಿತರಿಸೋದಕ್ಕೆ ಅಕ್ಕಿ ದಾಸ್ತಾನಿನ ಕೊರತೆ ಇದೆಯಂತ ಕೇಂದ್ರ ಹೇಳ್ತಾ ಇದೆ. ಅಕ್ಕಿಗಾಗಿ ವರ್ತಕರು ಹಾಗೂ ಗಿರಣಿಗಳ ಮೊರೆ ಕೂಡ ಕೇಂದ್ರ ಸರ್ಕಾರ ಹೋಗಿದೆ. ಆದರೆ ಎಲ್ಲೂ ಅಕ್ಕಿ ಸಿಗ್ತಾ ಇಲ್ಲ. ಅಕ್ಕಿ ಕೊಡಲೇಬೇಕಾದಂತಹ ಅಡಕತ್ರಿಯಲ್ಲಿ ಇದೀಗ ಮೋದಿ ಸರ್ಕಾರ ಸಿಲುಕೊಂಡಿದೆ. ಅಕ್ಕಿ ಸ್ಟಾಕ್ ಇಟ್ಕೊಳ್ಳದೆ ಗಡಿಬಿಡಿಯಲ್ಲಿ ಯೋಜನೆಯನ್ನು ಜಾರಿ ಮಾಡಿಬಿಡ್ತು. ಯಾವುದೇ ಪೂರ್ವ ತಯಾರಿ ಇರಲಿಲ್ಲ, ಅದೇ ರೀತಿಯಾಗಿ ಪೂರ್ವ ಯೋಜನೆಗಳಿಲ್ಲದೆ ಯೋಜನೆಯನ್ನು ಜಾರಿ ಮಾಡಿಬಿಡ್ತು. ಈಗ ಗಿರಣಿಗಳಲ್ಲಿ ದಾಸ್ತಾನಿನ ಲೆಕ್ಕವನ್ನು ಕೇಳ್ತಾ ಕೇಂದ್ರ ಸರ್ಕಾರ ಕೂತ್ಕೊಂಡ್ಬಿಟ್ಟಿದೆ. ಎಲ್ಲಿ ಎಷ್ಟಪ್ಪ ಅಕ್ಕಿ ಇದೆ ಅಂತ ಕೇಳ್ತಾ ಇದೆ. APMC ಅವ್ರನ್ನ ಕೇಳಿದ್ರೆ BJP ಅವ್ರನ್ನೇ ಕೇಳಿ ಅಂತ ಹೇಳ್ತಾ ಇದ್ದಾರೆ. BJP ಅವ್ರನ್ನ ಏನಾದರೂ ಕೇಳಿದ್ದೆ ಆದರೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಕಣ್ರಯ್ಯ ಅಂತ ಅವರು ಮಾತನಾಡ್ತಾರೆ. ಹಾಗಾದರೆ ಪ್ರಿಪ್ರೇಷನ್ ಇಲ್ಲದೆ ಭಾರತ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದು ಯಾಕೆ ಹಾಗಾದರೆ ಅನ್ನುವಂತಹ ಪ್ರಶ್ನೆ. ಅದರಲ್ಲೂ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಜಾಗತಿಕ ಹಸಿವಿನ ಸೂಚ್ಯಂಕ, ಇನ್ನು ಮತ್ತೊಂದೆಡೆಯಲ್ಲಿ ತಲಾವಾರು ಆದಾಯ ಕುಸಿತ. ಈ ನಡುವೆ ಕೇಂದ್ರ ಸರ್ಕಾರ ಸ್ಟಂಟಾಗಿ, ಚುನಾವಣಾ ಸ್ಟಂಟಾಗಿ ಏನಾದರೂ ಇದನ್ನು ಬಳಕೆ ಮಾಡ್ಕೊಳ್ತಾ ಬೆಂಗಳೂರಲ್ಲಿ ಮೌಂಟ್ ಕಾರ್ಮಲ್ ಕಾಲೇಜು ಹತ್ತಿರ ಮಾತ್ರ ಈ ಒಂದು ಅಕ್ಕಿ ಸಿಗ್ತಾ ಇದೆಯಂತೆ. ಅದು ಬಿಟ್ಟರೆ ಒಂದೋ ಎರಡೋ ಮೊಬೈಲ್ ವ್ಯಾನ್ಗಳಲ್ಲಿ ಅಕ್ಕಿ ಮಾರಾಟ ಆಗ್ತಾ ಇದೆ. ಆದರೆ ಬೇಡಿಕೆಗೆ ತಕ್ಕನಾಗಿ ಭಾರತ್ ರೈಸ್ಗೆ ಮಾರಾಟ ಕೇಂದ್ರಗಳೇ ಎಲ್ಲೂ ಇಲ್ಲ. ರಿಲಯನ್ಸ್ ಮಳಿಗೆಗಳಲ್ಲೂ ಕೂಡ ಅಕ್ಕಿ ಮಾರ್ತೀನಿ ಅಂತ ಸರ್ಕಾರ ಹೇಳಿತ್ತು. ಆದರೆ ಈಗ ರಿಲಯನ್ಸ್ದ ಅಥವಾ ಕೇಂದ್ರ ಸರ್ಕಾರದ್ದ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಅದೂ ಕೂಡ ಗೊತ್ತಾಗ್ತಾ ಇಲ್ಲ. ಯೋಜನೆ ಕೇಂದ್ರ ಸರ್ಕಾರದ್ದ ಅಥವಾ ರಿಲಯನ್ಸ್ ಏನಾದರೂ ಈ ರೀತಿಯಾಗಿ ಮಾರಾಟ ಮಾಡೋದಕ್ಕೆ ಬಂತ? ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ಮತ್ತೊಂದೆಡೆಯಲ್ಲಿ ಕೇಂದ್ರ ಸರ್ಕಾರ ಯೋಜನೆ ಘೋಷಣೆ ಮಾಡಿತು. ಅದಾದ ಬಳಿಕ ಎಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡದೆ ಸಂಪೂರ್ಣವಾಗಿ ಮೌನವನ್ನು ವಹಿಸಿಕೊಂಡಿದೆ.